ಕ್ಯಾಪ್ಟನ್ ಕೂಲ್ ಲಕ್ಷಾಂತರ ಜನರ ಹೃದಯಗಳನ್ನು ಅಳುವ ಹೆಸರು. ಅವರಿಗೆ ದೇಶ ಮಾತ್ರವಲ್ಲದೆ ವಿದೇಶಗಳಲ್ಲೂ ಅಪಾರ ಅಭಿಮಾನಿಗಳಿದ್ದಾರೆ. ಇದೇ ರೀತಿಯಾಗಿ ದಾವಣಗೆರೆಯಲ್ಲೂ ಸಹ ವಿಶೇಷ ಅಭಿಮಾನಿಯೊಬ್ಬರು ಧೋನಿಯವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷವೂ ಆಚರಿಸಿಕೊಂಡು ಬರುತ್ತಿದ್ದಾರೆ. ಜರಕಟೆ ಗ್ರಾಮದಲ್ಲಿ ಮಂಜುನಾಥ್ ಧೋನಿಯವರಿಂದ ಧೋನಿ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಮತ್ತು ಊರಿನ ಗ್ರಾಮಸ್ಥರಿಗೆಲ್ಲ ಸಿಹಿ ಹಂಚುವುದರ ಮೂಲಕ ಧೋನಿಯವರ ಹುಟ್ಟುಹಬ್ಬವನ್ನು ಆಚರಿಸಿದರು. ಎಷ್ಟು ವರ್ಷದಿಂದ ಧೋನಿ ಬರ್ತಾ ಮಾಡ್ತಾ ಇದ್ದಾರೆ? ಅವರು 2004 ಬಂದಿದ್ದನ್ನು ಅವ್ರ ಮೇಲೆ ಅವರು ಬಂದು ಯಾವಾಗ ಬಂದರೂ ಅಲ್ಲಿದ್ದನ್ನು ನಾವು ಅವ್ರಂದ್ರೆ ಭಾರಿ ಇಷ್ಟನ. ಅವ್ರ ಹೆಸರು ಅವಾಗ ನಮ್ಮ ಹೆಸರು ಚೇಂಜ್ ಮಾಡಿದ್ವಿ, ಅವ್ರ ಹೆಸರು ಇಟ್ಕೊಂಡು ಅವ್ರದ್ದಾನೆ ಅವ್ರು ಏನು ಮಾಡಿದ್ರು ಅದೇ ಥರನ ನಾವು ನಡ್ಕೊತ ಬಂದವೆ. ಅವ್ರಂದ್ರೆ ಭಾರಿ ಜೀವ ನಮಗೆ. ಅದ್ರಾಗ ವರ್ಷ ಯಾವ ಕಾರಣಕ್ಕೂ ಬಿಡಲ್ಲ, ನಾವು ಬರ್ತಡೇ ಮಾಡ್ತಾನೆ ಇರ್ತೇವೆ, ಕೊನೆಯವರೆಗೂ ಇರೋವರೆಗೆ ಮಾಡ್ತೇವೆ. ಅವರು ಆರೋಗ್ಯ ಸಂಪತ್ತನ್ನು ಹೆಚ್ಚಾಗಿ ಕೊಟ್ಟು ಸುಖವಾಗಿ ನಡೀಲಿ ಅಂತ ಹೇಳ್ತೇವೆ ಅವ್ರ ಬಗ್ಗೆ. ಇವತ್ತಿನ ಮಟ್ಟಿಗೆ ರಕ್ತದಾನ ಮಾಡ್ತಾಯಿದ್ದೀವಿ. ವರ್ಷ ಹಂಗೆ ಊಟ ಹಾಕ್ಸಿದ್ವಿ, ಊರಿಗೆ ಸ್ವೀಟ್ ಮಾಡಿಸ್ತೇವೆ, ಕೇಕ್ ಕೊಚ್ತೇವೆ, ಒಂಥರ ಹಬ್ಬ ಮಾಡಿದಾಗ ಮಾಡ್ತೇವೆ. ನಿನ್ನೆ ಸ್ಕೂಲ್ ಮಕ್ಕಳಿಗೆ ಲಾಡು ಕೊಟ್ಟು ಬಂದ್ವಿ, ಸ್ವೀಟ್ ಕೊಟ್ಟು ಬಂದ್ವಿ. ಮತ್ತು ಕ್ರೀಡಾಪಟು ಅನ್ನೋದು ಏನೇನು ಇರ್ತಾವಲ್ಲ ಅವೆಲ್ಲ ಆಡೋಕ್ಕೆ ಸಾಮಾನು ಕೊಡ್ಸೇವೆ ಅವರಿಗೆ. ಒಟ್ಟು ನಮ್ಮ ಕೈಲಾದವು ಸಹಾಯ ಮಾಡ್ತೇವೆ. ಅನಾಥಾಶ್ರಮಕ್ಕೆ ಅಲ್ಲಿ ಇಲ್ಲಿ ಅವ್ರ ಬರ್ತಡೇ ದಿನ ಮಾತ್ರ ಮಾಡ್ತೇವೆ, ಯಾವ ಕಾರಣಕ್ಕೆ ಮಿಸ್ ಮಾಡಲ್ಲ ನಾವು. ನಮ್ಮ ಹೆಸರು ಮಂಜುನಾಥ್. ಧೋನಿ ಅಂತ ಹಿಡ್ಕೊಂಡು ಸುಮಾರು ವರ್ಷದಿಂದ ನಾನು ಇವ್ರ ಕಾರ್ಯಕ್ರಮಗಳು ನೋಡ್ತಾ ಇದ್ದೀನಿ. ಭಾರತ ದೇಶದಲ್ಲಿ ಅಭಿಮಾನಿಗಳಿಗೆ ಭಾರಿ ಒಂದು ಪ್ರೇಕ್ಷಕರಿಂದ ಧೋನಿ ಅವರಿಂದ ಅಭಿಮಾನಿಗಳು ಎಲ್ಲ ಕ್ರಿಕೆಟ್ ಪ್ಲೇಯರಿಗಿಂತ ಹೆಚ್ಚಿನ ರೀತಿಯಲ್ಲಿ ಧೋನಿ ಅಂದ್ರೆ ಭಾರಿ ಪ್ರೀತಿ ಇವರಿಗೆ. ಇವ್ರ ಹೆಸರು ಮಂಜು ಅಂತಂದು ಹೇಳ್ಬಿಟ್ಟು ಧೋನಿ ಅಂತ ನೇಮಕ ಮಾಡಿ ಇಡೀ ದಾವಣಗೆರೆ ಜಿಲ್ಲೆದಲ್ಲೇ ಇವ್ರಿಗೆ ಧೋನಿ ಅಂತಂದು ಹೇಳ್ತಾರೆ. ಮಂಜು ಅಂದರೆ ಎಲ್ಲಿ ಹೇಳಂಗಿಲ್ಲ ಅಂತ ಪ್ರೂಫ್ ತಗೊಂಡಿದ್ದಾರೆ. ಇವರು ಕ್ರಿಕೆಟ್ನಲ್ಲಿ ಭಾರಿ ಆಸಕ್ತಿ. ಧೋನಿಯಿಂದ ಎಲ್ಲೇ ಇದ್ರೂ 20-30 ಸಾವಿರ ಕೊಟ್ಟು ಹೋಗಿ ನೋಡಿ ಬರ್ತಾರೆ ಮ್ಯಾಚ್ ಬೆಂಗಳೂರಲ್ಲಿ. ಆ ಥರ ಹಬ್ಬ ಆಚರಿಸ್ತಾರೆ. ಇವತ್ತಿನ ದಿನ ನಾವು ಅತಿಥಿಗಳಾಗಿ ಬಂದು ಬ್ಲಡ್ಡನ್ನು ದಾನ ಮಾಡಿದ್ದೀವಿ. ನೀವು ಎಷ್ಟು ವರ್ಷದಿಂದ? ನಾನು ನೋಡೋಕೆ ಸುಮಾರು 8-10 ವರ್ಷ ಆಯ್ತು ಮಾಡ್ತಾ ಇದ್ದಾರೆ ಬರ್ತಡೇ. ದಾವಣಗೆರೆ ಜಿಲ್ಲೆ ಜರಕಟೆ ಗ್ರಾಮ ಅಂತ ನಮ್ಮ ಆತ್ಮೀಯ ಸ್ನೇಹಿತ, 25 ವರ್ಷದಿಂದ ನಮ್ಮ ಸ್ನೇಹಿತರು. ಇವರು ಧೋನಿ ಅಭಿಮಾನಿಯಾಗಿ ವಿಶೇಷವಾಗಿ ನಮ್ಮ ಜರಕಟೆ ಶಾಲಾ ಇದರಲ್ಲಿ ಬೋರ್ವೆಲ್ ಹೊಡಿಸಿದ್ದಾರೆ, ಪಠ್ಯ ಪುಸ್ತಕ ಕೊಡಿಸಿದ್ದಾರೆ, ಸ್ಪೋರ್ಟ್ಸಿಗೆ ಏನು ಬೇಕೋ ಎಲ್ಲ ಅನುಕೂಲವಾದ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಇವತ್ತು ರಕ್ತದಾನ ಶಿಬಿರ ಇಟ್ಕೊಂಡಿದ್ದಾರೆ. ಸಂಜೆ ವಿಶೇಷವಾಗಿ ಕಾರ್ಯಕ್ರಮಗಳಿದೆ. ಭಾಳ ಇವರು ಬರ್ತಡೇ ಹುಟ್ಟಿದ ಹಬ್ಬದ ದಿವಸ ಎಲ್ಲ ಬಡವರಿಗೆ ಅನಾಥಾಶ್ರಮಕ್ಕೆ ಎಲ್ಲ ಇದನ್ನು ಪ್ರೋತ್ಸಾಹ ಭಾಳ ಇದನ್ನು ಮಾಡ್ತಾರೆ. ಇವ್ರ ಹೆಸರು ಮಂಜು ಅಂತ ದಾವಣಗೆರೆ ಜಿಲ್ಲೆಯಲ್ಲಿ ಕರೀತಾ ಇರೋದು. ಇವರು MS ಧೋನಿ ಅಂತಲೇ ಕರೀತಾ ಇರೋದು ಇವರನ್ನು. ಯುವಕರಿಗೆ ಯಾವುದೇ ಒಂದು ಕ್ರೀಡಾಪಟುಗಳಿಗೆ ಯಾವುದೇ ಒಂದು ಕಬಡ್ಡಿ ಬಂದರೂ ಏನೇ ಒಂದು ಕ್ರಿಕೆಟ್ ಬಂದ್ರೂ ಇವರಿಂದ ಯಾವಾಗಲೂ ಧನ ಸಹಾಯ ಇದ್ದೇ ಇರುತ್ತೆ ಮಂಜು ಅವರಿಂದ. ಇವ್ರ ಹೆಸರು ಮಂಜು ಆಲಿಯಸ್ MS ಧೋನಿ. ಮಂಜುನಾಥ್ MS ಧೋನಿ ಅಂತ ಕರೀತಾರೆ ಎಲ್ಲ ಜರಕಟೆಯಲ್ಲಿ. ಇಡೀ ದಾವಣಗೆರೆ ಗ್ರಾಮದಲ್ಲಿ ಎಲ್ಲರೂ ಕರೆಯೋದೇ ಮಂಜುನಾಥ್ ಧೋನಿ ಅಂತಂದು. ಇವರು ಸುಮಾರು ನಾವು ಹುಟ್ಟೋಕ್ಕಿಂತ ಮುಂಚೆನೇ ನಮಗಿಂತ ಒಂದು 15 ವರ್ಷ ಹಿರಿಯರು ಇವರು. ನಾವು ಹುಟ್ಟಿ ಮೇಲೆ ನೋಡಕತ್ತೀವಿ ಇವ್ರನ್ನ. ಯಾವತ್ತಿದ್ರೆ MS ಧೋನಿ ಫ್ಯಾನೇ ಅವರು. ಸುಮಾರು ಕಡೆ ಎಲ್ಲ ನೋಡ್ತಿದ್ವಿ, ಭಾಳ ದಾನ ಧರ್ಮ. ನಾವು ನೋಡಿ ಇವಾಗ ಯಾವುದೋ ಊರಿಂದ ಊರಿಗೆ ಬಂದು ಭಾಳ ಜನ ಇವ್ರ ಮೇಲೆ ಅಭಿಮಾನ ಇರೋದಕ್ಕೋಸ್ಕರ ಇವ್ರು ಬಂದಿಲ್ಲಿ ಬ್ಲಡ್ ಡೊನೇಟ್ ಮಾಡ್ತಿದ್ದಾರೆಲ್ಲ. ಸುಮಾರು ವರ್ಷಗಳಾಯಿತು ಇದೇ ಥರ ದಾನ ಧರ್ಮ ಮಾಡೋದು. ಆಮೇಲೆ ಅವ್ರ ಬರ್ತಡೇ ದಿವಸ ಸ್ಕೂಲ್ ಮಕ್ಕಳಿಗೆಲ್ಲ ಪುಸ್ತಕ, ಆಮೇಲೆ ಬ್ಯಾಗುಗಳು
ಏನು ಬೇಕು ಅದನ್ನೇ ಸ್ಪೋರ್ಟ್ಸಿಗೆಲ್ಲ ಪ್ರತಿಯೊಂದು ಭಾಳ ದಾನ ಮಾಡ್ತಾರೆ. ಸರಿ ಅಣ್ಣ. We're